ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಸ್ಮಾ ಡೈರೀಸ್ ಯೂಟ್ಯೂಬ್ ಚಾನಲ್. ನಾನಂತೂ ಬೆಳಗ್ಗೆ ಬೇಗ ಎದ್ದಿರ್ತೀನಿ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಮೆಡಿಟೇಟ್ ಮಾಡಿ ಮನೆಯೆಲ್ಲ ಕ್ಲೆನ್ಸ್ ಮಾಡಿರ್ತೀನಿ. ಹಾಗೆ ಮೊನ್ನೆ ಕಾವ್ಯ ಕೊಟ್ಟಿರೋ ಮನಿ ಪ್ಲಾಂಟಿಗೆ ಇವತ್ತು ನಾನೊಂದು ವಾಟರ್ ಸ್ಪ್ರೇ ಆರ್ಡರ್ ಮಾಡಿದ್ದೆ. ಹಾಗೆ ವಾಟರ್ ಸ್ಪ್ರೇ ಮಾಡ್ತಾಯಿದ್ದೆ. ಸೊ ನಾನಿವತ್ತು ಟ್ರಾವೆಲ್ ಮಾಡ್ತಿದ್ದೆ ಮೈಸೂರಿಗೆ. ಹಾಗಾಗಿ 2 ಡೇಸ್ ನಾನು ಇರೋದಿಲ್ಲ. ಸೊ ಹಾಗಾಗಿ ಮನೆಯಲ್ಲಿರೋ ಪ್ಲಾಂಟ್ಸ್ಗೆಲ್ಲ ವಾಟರ್ ಸ್ಪ್ರೇ ಮಾಡ್ತಿದ್ದೆ. ಹಾಗೆ ಅದಕ್ಕೂ ಸಹ ಇಮ್ಯುನಿಟಿ ಬೂಸ್ಟರ್ ಅಂತ ಸಿಗುತ್ತೆ ಪ್ಲಾಂಟ್ಸ್ಗಳಿಗೂ. ಅದನ್ನು ಆರ್ಡರ್ ಮಾಡಿದ್ದೆ. ಬ್ಲಿಂಕಿಟಲ್ಲೇ ಸಿಗುತ್ತೆ ನಿಮಗೆಲ್ಲ. ಸೊ ಅದನ್ನು ಸಹ ಸ್ಪ್ರೇ ಮಾಡಿದ್ದೆ ಬಿಕಾಸ್ ನಾನು ಬರೋದೊಂದು 2-3 ಡೇಸ್ ಆದರೆ ಅಂದ್ಬಿಟ್ಟು. ಸೊ ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಪಾಸಿಟಿವ್ ಆಗಿ ನನ್ನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೆ. ಹಾಗೆ ಒಂದು ಸ್ವಲ್ಪ ಆರ್ಡರ್ಸ್ ಬಂದಿತ್ತು. ಇದು ಬಂದು ಕ್ರಿಸ್ಟಲ್ಸ್ಗಳಲ್ಲಿ ಜೇಡ್ ಗಣಪತಿ ಅಂತ ಹೇಳಿ ಅವರಿಗೂ ಎನರ್ಜೈಸ್ ಮಾಡಿ ಕ್ಲೆನ್ಸ್ ಮಾಡಿ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಕ್ರಿಸ್ಟಲ್ಸ್ನ ಡಿಸ್ಪ್ಯಾಚ್ ಮಾಡೋದ್ರಲ್ಲಿ ಒಂಥರ ಖುಷಿ ನನಗೆ. ಸೊ ಒಳ್ಳೆಯದಾಗಲಿ ತೊಗೊಂಡವರಿಗೆ. ಹಾಗೆ ಇವತ್ತು ನನಗೆ ರೈಸ್ ತಿನ್ನಬೇಕು ಅಂತ ಕ್ರೇವಿಂಗ್ ಆಗ್ತಿತ್ತು. ಸೊ ರೈಸ್ ಮಾಡಿಕೊಂಡೆ ನಾನು ಕುಕ್ಕರಲ್ಲಿಟ್ಟು. ಸೊ ರೈಸಿಗೆ ನಾನು ಒಂದು ನಮ್ಮ ಫಿಲ್ಟರ್ ಕಾಫಿಯಲ್ಲಿ ಗ್ರೀನ್ ಚಿಲ್ಲಿ ತೊಕ್ಕು ಅಂತ ಸಿಗುತ್ತೆ. ಸೊ ಮೊನ್ನೆ ನಾನು ಹೋದಾಗ ಅಲ್ಲಿ ಕಾಫಿ ಕುಡಿಯೋಕ್ಕೆ ಹೋದಾಗ ತೊಗೊಂಡು ಬಂದಿದ್ದೆ. ಸೊ ಟ್ರೈ ಮಾಡೋಣ ಅನ್ನದ ಜೊತೆಗೆ ಅಂತ ಹೇಳಿಬಿಟ್ಟು. ಸೊ ನೋಡ್ಬೋದು, ಇದು ತುಂಬ ಚೆನ್ನಾಗಂತೂ ಇತ್ತು. ಗ್ರೀನ್ ಚಿಲ್ಲಿ ತೊಕ್ಕು ಅಂತ ಸಿಗುತ್ತೆ. ಸೊ ರೆಡಿಮೇಡ್ ಇದು. ಸೊ ಬಿಸಿ ಅನ್ನಕ್ಕೆ ಲೈಕ್ 1 ಸ್ಪೂನ್ ಹಾಕ್ಕೊಂಡು, ಏನು ನಮಗೆ ಸಾಲ್ಟ್ ಸಹ ಬೇಡ ಅನಿಸುತ್ತೆ. ಜಸ್ಟ್ ಅದಕ್ಕೆ ಒಂದು ಸ್ಪೂನ್ 2 ಸ್ಪೂನ್ ನಾನು ಯೂಸ್ ಮಾಡಿದೆ. ಒಂದು ಸ್ವಲ್ಪ ರೈಸ್ ಹಾಕ್ಕೊಂಡು ಅದಕ್ಕೆ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಮಿಕ್ಸ್ ಮಾಡಿಬಿಟ್ಟು ತಿಂದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ನನಗಂತೂ ಈ ಥರದೆಲ್ಲ ಲೈಕ್ ಆಗುತ್ತೆ. ಎಮರ್ಜೆನ್ಸಿ ಫುಡ್ ಅಥವಾ ಏನೂ ಮನೇಲಿ ತಕ್ಷಣ ಮಾಡ್ಕೊಳ್ಳೋಕ್ಕಾಗಲ್ಲ ಕೆಲಸದ ಬ್ಯುಸಿಗಳಲ್ಲಿ ಅಂದಾಗ ಇದು ನನಗಿಷ್ಟ ಅಂತೂ ಆಯಿತು. ನೀವು ಟ್ರೈ ಮಾಡ್ಬೋದು. ಹಾಗೆ ಹರ್ಷಿತಾ ಬಂದಳು. ನಾನು ಹರ್ಷಿ ಇಬ್ಬರು ಒಂದು ಮೀಟಿಂಗ್ ಇತ್ತು ಅಂತ ಕ್ವಿಕ್ಕಾಗಿ ಒಂದು ಮೀಟಿಂಗ್ ಮುಗಿಸ್ಕೊಂಡ್ವಿ. ಜಯನಗರ್ ಬಂದಿದ್ವಿ. ಸೊ ಅಲ್ಲೇ ಇದ್ದ ಒಂದು ಐಸೋಬೆಲ್ ಅಂತ ಕೆಫೆ, ನನಗೆ ಇದು ಫೇವ್ರೆಟ್ ಕೆಫೆ ಅಂತ ಹೇಳ್ಬೋದು. ನನಗೆ ಏನಕ್ಕೆ ಫೇವ್ರೆಟ್ ಅಂತ ಹೇಳಿದ್ರೆ, ನಾನು ಕಾಫಿ ಲವರ್. ಬಟ್ ಆದರೆ ಇಲ್ಲಿ ನಾನು ಟ್ರೈ ಮಾಡೋಕ್ಕೆ ಬರೋದು ಯಾವಾಗಲೂ ಹಾಟ್ ಚಾಕ್ಲೇಟ್. ಸೊ ಇದು ಒಂದು ಲಕ್ಸುರಿ ಹಾಟ್ ಚಾಕ್ಲೇಟ್ ಅಂತ ತುಂಬ ಸಖತ್ತಾಗಿರುತ್ತೆ. ನನಗಂತೂ ಆ ಥಿಕ್ನೆಸ್ಸು ಹಾಟ್ ಚಾಕ್ಲೇಟ್ ಜೊತೆಗೆ ಒಂದು ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡಿ ಅವರು ಒಂದು ಕೆಳಗೆ ನೆಕ್ಸ್ಟ್ ಕುಡಿದ ಮೇಲಂತೂ ನಿಮಗೆ ಒಂದು ತಿಕ್ಕಾಗಿರೋ ಚಾಕ್ಲೇಟ್ ಸಿಗುತ್ತೆ. ತುಂಬ ಚೆನ್ನಾಗಂತಿರುತ್ತೆ. ನನಗೆ ತುಂಬ ಇಷ್ಟ. ಆ್ಯಂಡ್ ನಾನು ಹರ್ಷಿ ಸ್ವಲ್ಪ ಮೀಟಿಂಗ್ ಮುಗಿಸ್ಕೊಂಡು ಮಾತಾಡ್ಕೊಂಡಿದ್ವಿ. ನಾವು ಯಾವತ್ತೂ ಸ್ಪಿರಿಚುವಲ್ ಟಾಕ್ಸ್ಗಳೇ ಇರುತ್ತೆ, ಕ್ರಿಸ್ಟಲ್ಸ್ಗಳ ಬಗ್ಗೆ, ದೇವ್ರಗಳ ಬಗ್ಗೆ, ಅದು ಇದೆಲ್ಲ ಮಾತಾಡಿಕೊಂಡು ಅಲ್ಲಿಂದ ನಾನು ಅವಳನ್ನ ಡ್ರಾಪ್ ಮಾಡಿ ಹೊರಟು ಬಂದೆ. ಮನೆಗೆ ಬಂದೆ. ಲೈಕ್ ಇನ್ನೂ ಒಂದು ಸ್ವಲ್ಪ ಕ್ರಿಸ್ಟಲ್ ಆರ್ಡರ್ಸ್ಗಳಿತ್ತು. ಹಾಗೆ ಇವತ್ತು ಕರುಂಗಲಿ ಮಾಲಾ ಆರ್ಡರ್ಸ್ ಇತ್ತು ನನಗೆ. ಸೊ ಕರುಂಗಲಿ ಮಾಲಾ ಹಾಗೆ ಕರುಂಗಲಿ ಬ್ರಾಸ್ಲೆಟ್ನ ಮ್ಯಾಂಗ್ಳೂರಿಗೆ ಡಿಸ್ಪ್ಯಾಚ್ ಮಾಡಬೇಕಿತ್ತು. ಬೇಗ ಬೇಗ ಎಲ್ಲ ಕೊರಿಯರ್ ಮಾಡಿದೆ. ಹಾಗೆ ಅಲ್ಲಿಂದ ಸ್ವಲ್ಪ ಆ್ಯಕ್ಚುಲಿ ನಾನು ಕರುಂಗಲಿ ಮಾಲಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಾನು ಯಾವತ್ತೂ ಅದನ್ನು ಯೂಸ್ ಮಾಡಿಲ್ಲ. ಬಟ್ ನಾನು ಬೇರೆಯವ್ರಿಗೆ ಗೈಡ್ ಮಾಡಿದ್ದೀನಿ. ಅದು ತುಂಬ ಪಾಸಿಟಿವಿಟಿ ಕ್ರಿಯೇಟ್ ಮಾಡುತ್ತೆ, ಸ್ಪಿರಿಚುವಲ್ ಗ್ರೋತ್ಗೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಹಾಗೆ ತುಂಬ ಒಳ್ಳೆಯದು. ಹುಡುಗರು ಹುಡುಗಿರು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಹಾಗೆ ಇವತ್ತು ನಾನು ಮೈಸೂರಿಗೆ ಹೋಗ್ತಿದ್ದೆ. ಹಾಗೆ ಸ್ವಲ್ಪ ಆರ್ಡರ್ಸ್ಗಳಿತ್ತು. ಸೇಜ್ ಮತ್ತು ಬೇ ಲೀಫ್ ಮತ್ತು ಕ್ಯಾಂಡಲ್ಸ್ ಎಲ್ಲ ಅಲ್ಲಿಗೂ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ತೊಗೊಂಡು ಹೊರಡ್ತಿದ್ದೆ. ಅಷ್ಟರಲ್ಲಿ ನನಗೆ ಇನ್ನೂ ಒಂದು ಫಿಟ್ ಆ್ಯಂಡ್ ಫ್ಲೆಕ್ಸ್ ಅಂತ ಹೇಳಿಬಿಟ್ಟು ಲತಾ ಅಂದ್ಬಿಟ್ಟು ಇವರು ನಾಗರಬಾವಿಯಲ್ಲಿರೋದು. ಸೊ ನೀವು ಫುಡ್ ಅಂದರೆ ಲೈಕ್ ಏನು ಹೆಲ್ದಿ ಕ್ರೇವಿಂಗ್ ಬೇಕು ಅನ್ನೋರು ಸೊ ಇವರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಫಿಟ್ ಆ್ಯಂಡ್ ಫ್ಲೆಕ್ಸ್ ಅಂತ. ನಾನು ಒಂದು ಟ್ರಯಲ್ ನೋಡೋಣ ಅಂದ್ಬಿಟ್ಟು ವೆಜ್ ತರಿಸಿದ್ದೆ. ಲೈಕ್ ಪನ್ನೀರ್ ಆ್ಯಂಡ್ ಕಾರ್ನ್ ಆ್ಯಂಡ್ ಕುಕುಂಬರ್ ಆ್ಯಂಡ್ ಪಾಸ್ತಾ ಕೊಟ್ಟಿದ್ದರು. ಸೊ ತುಂಬ ಚೆನ್ನಾಗಿತ್ತು. ಅದನ್ನು ಹಾಗೆ ಪ್ಯಾಕ್ ಮಾಡಿಕೊಂಡು ನಾನು ಹೊರಟಿದ್ದು ಮಂಡ್ಯ ಡಿಸ್ಟ್ರಿಕ್ಕಲ್ಲಿರೋ ಪಾಂಡವಪುರದಲ್ಲಿರೋ ಆರತಿ ಹುಕ್ಕಡಕ್ಕೆ ಬಂದೆ. ನನಗೆ ಆರತಿ ಹುಕ್ಕಡ ಟೆಂಪಲ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಾನು ಚಿಕ್ಕ ವಯಸ್ಸಿಂದನೂ ನಮ್ಮ ಅಜ್ಜಿ ಊರು ಅದು. ನಾವು ಏನೇ ಥರ ನೆಗೆಟಿವಿಟಿ ಆಗಿರ್ಬೋದು, ದೃಷ್ಟಿ ಆಗಿರ್ಬೋದು, ಅಥವಾ ಯಾರಾದರೂ ನಮ್ಗೆ ಏನಾದ್ರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದ್ದಾರೆ ಅಂತ ಅನಿಸಿದ್ರೆ, ಫೀಲ್ ಆದರೆ, ತುಂಬ ಲೋ ಎನರ್ಜಿ ಆದರೆ ನಾವು ಮಂತ್ಲಿ ಒನ್ಸ್ ಈ ಟೆಂಪಲ್ಗೆ ನಂಗೆ ಬುದ್ಧಿ ಬಂದಾಗಿಂದ ಅಪ್ಪ ಅಮ್ಮ ಈ ಟೆಂಪಲ್ಗೆ ನಮ್ಮನ್ನ ಕರ್ಕೊಂಡು ಬರ್ತಾರೆ. ಇಲ್ಲಿ ಬಂದು ಪೂಜೆ ಮಾಡಿಸಿ ಅಮ್ಮನ ದರ್ಶನ ಮಾಡಿ ನೋಡ್ಬೋದು. ಆರತಿ ಹುಕ್ಕಡ ಮಾರಮ್ಮ ಅಂತ, ಅಹಲ್ಯ ದೇವಿ ಅಂತ ಕರಿತೀವಿ. ಹಾಗೆ ಕಾಮಧೇನು ಅಹಲ್ಯ ದೇವಿ ಅಂತಲೂ ಕರಿತೀವಿ. ಒನ್ ಆಫ್ ಮೈ ಫೇವ್ರೆಟ್ ಗಾಡೆಸ್ ಅಂತಲೇ ಹೇಳ್ಬೋದು. ಕಾಮಧೇನು ಅಹಲ್ಯ ದೇವಿ ಅಂತ ಕರಿತೀವಿ, ಆರತಿ ಹುಕ್ಕಡಮ್ಮ ಅಂತಲೂ ಕರಿತೀವಿ. ಸೊ ನಾವು ಬುದ್ಧಿ ಬಂದಾಗಿಂದ ನಾವು ಅಪ್ಪ ಅಮ್ಮ ನಮ್ಮನ್ನು ಕರ್ಕೊಂಡು ಬರ್ತಿರ್ತಾರೆ. ನಾನಂತೂ ಮಂತ್ಲಿ ಒನ್ಸ್ ಬಂದು ತಡೆ ಹೊಡ್ಸ್ಕೊಂಡು ಬರ್ತೀನಿ. ಇಲ್ಲಿ ಯಾವುದೇ ಥರ ನಾನು ವಿಡಿಯೋಸ್ಗಳನ್ನ ಮಾಡೋದಕ್ಕೆ ಇಷ್ಟಪಡಲಿಲ್ಲ, ಯಾಕೆಂದರೆ ಅದೆಲ್ಲ ನೆಗೆಟಿವಿಟಿನ ತೆಗೆದಾಕೋ ಅಂಥದ್ದು. ಸೊ ಹಾಗೆ ಟೆಂಪಲ್ಗೆ ನೀವು ಯಾರು ಬೇಕಾದ್ರೂ ವಿಸಿಟ್ ಮಾಡ್ಬೋದು. ತುಂಬ ಪವರ್ಫುಲ್ ದೇವಿ. ಆದರೆ ನಾನಂತೂ ಮಂತ್ಲಿ ಒನ್ಸ್ ಬಂದೇ ಬರ್ತೀನಿ. ತಾಯಿನ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತೀನಿ. ಮನಸ್ಸಿಗೆ ತುಂಬ ನೆಮ್ಮದಿ ಅಂತ ಅನಿಸುತ್ತೆ ನನಗೆ. ಹಾಗೆ ಅಲ್ಲಿಂದ ನಾನು ಹೊರಟು ಬಂದಿದ್ದು ಮೈಸೂರಿಗೆ.
ಮೈಸೂರಿನಲ್ಲಿ ಸಿದ್ಧಾರ್ಥ ಲೇಔಟಲ್ಲಿ ಇರೋವಂಥ ಕೆಫೆ ಇದು. ಇನ್ಕಾಗ್ನಿಟೋ ಅಂತ ಹೇಳಿ, ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಿದೆ ಅನಿಸುತ್ತೆ, ಇನ್ಕಾಗ್ನಿಟೋ ಅಂತ ಹೇಳಿ ಕೆಫೆ. ಸೊ ನಮ್ಮ ಮನೆ ಪಕ್ಕದಲ್ಲೇ ಇರೋವಂಥದ್ದು. ಬಟ್ ಯಾವತ್ತೂ ನಾನು ವಿಸಿಟ್ ಮಾಡೇ ಇರಲಿಲ್ಲ, ಹೊರಗಡೆಯಿಂದ ನೋಡ್ತಿದ್ದೆ. ಬಟ್ ಇವತ್ತೇ ಫಸ್ಟ್ ಬರ್ತಿರೋದು, ನೋಡೋಣ ಬನ್ನಿ ಹೇಗಿದೆ ಅಂತ. ಬಟ್ ಒಳಗೆ ಎಂಟರ್ ಆಗಿದ ತಕ್ಷಣ ತುಂಬ ಪೀಸ್ಫುಲ್ ಆಗಿತ್ತು. ಲೈಕ್ ಮೈಸೂರು ಅಂತೂ ಆಲ್ರೆಡಿ ಶೆಕೆ, ಹೊರಗಡೆ ವೆರಿ ಹಾಟ್ ಅನಿಸ್ತಿತ್ತು. ಆ ಕ್ರೌಡು, ಆ ದಸರಾ ಕ್ರೌಡ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ವೈಬು, ಲೈಟಿಂಗ್ ಎಲ್ಲ. ಸೊ ನಮ್ಮ ಮನೆ ಪಕ್ಕದಲ್ಲಿದ್ದು ನಾನು ಯಾವತ್ತೂ ಈ ಕೆಫೆಗೆ ಹೋಗಿರಲಿಲ್ಲ, ನೋಡೋಣ ಅಂತೇಳಿ ಬಂದ್ವಿ. ಕಾಫಿ ಕುಡಿಯೋಕ್ಕಂತೂ ಬರಲಿಲ್ಲ. ಸೊ ಆಲ್ರೆಡಿ ನಂದು ಊಟ ಎಲ್ಲ ಆಗಿತ್ತು ಮನೆಗೆ ಬಂದ ತಕ್ಷಣ. ಸೊ ಕವಿಯಕ್ಕನ್ನು ಮೀಟ್ ಮಾಡೋಕ್ಕೆ ಅಂತ ನಾನು ಬಂದ ತಕ್ಷಣ ಈ ಕೆಫೆಗೆ ಹೋಗೋಣ, ಒಂದ್ಸೇನೂ ಹೋಗಿಲ್ವಲ್ಲ ಅಂತೇಳಿ. ಹಾಗೆ ಅಕ್ಕನ ಜೊತೆ ತುಂಬ ಮಾತಾಡೋದಕ್ಕೆಲ್ಲ ಇತ್ತು. ಸೊ ಬಂದು ವೆಯ್ಟ್ ಮಾಡ್ತಾಯಿದ್ದೆ. ಅಕ್ಕ ಕಾಲೇಜ್ ಮುಗಿಸ್ಕೊಂಡು ಲೇಟ್ ಆಯ್ತು ಇವತ್ತು ಬರೋದು, 7:38 ಆಗಿತ್ತು. ಸೊ ನಾನು ಬಂದ ತಕ್ಷಣ ತುಂಬ ಶೆಕೆ, ಏನು ಆರ್ಡರ್ ಮಾಡಲಿ, ಕಾಫಿ ಅಂತೂ ಬೇಡ ಅಂತ ಇತ್ತು. ಸೊ ಹಾಗಾಗಿ ನಾನು ಆರ್ಡರ್ ಮಾಡಿದ್ದು ವರ್ಜಿನ್ ಮೊಜಿಟೋ, ಹಾಗೆ ಮೊಜಿಟೋಸ್ ಆರ್ಡರ್ ಮಾಡಿದೆ. ಹಾಗೆ ಆ ಗ್ಯಾಪಲ್ಲಿ ಕವಿಯಕ್ಕ ಬಂದ್ಲು. ಹಾಯ್ ಕವಿಯಕ್ಕ. ಓ ಯು ಲುಕಿಂಗ್ ಸೋ ಪ್ರೆಟಿ ಇನ್ ದಿಸ್ ಸ್ಯಾರಿ. ಅಕ್ಕನಿಗೆ ಏನು ಇಷ್ಟ ಅಂತ ನನಗೆ ಮೊದಲೇ ಗೊತ್ತು, ಹಾಗಾಗಿ ಬೇಗನೆ ಮೊದಲೇ ಎಲ್ಲ ಚೀಸ್ ಕೇಕ್ ಮತ್ತು ವರ್ಜಿನ್ ಮೊಜಿಟೋ, ಹಾಗೆ ಇನ್ನೊಂದು ಮೊಜಿಟೋಸ್ ಎಲ್ಲ ಆರ್ಡರ್ ಮಾಡಿದ್ದೆ. ಹಾಗೆ ಒಂದು ಕ್ರ್ಯಾನ್ಬೆರಿ ಮೊಜಿಟೋಸ್ ಆರ್ಡರ್ ಮಾಡಿದ್ದೆ. ಸೊ ಅಲ್ಲೇ ಮಾತಾಡ್ಕೊಂಡು ಸ್ವಲ್ಪ ಹೊತ್ತಿದ್ದು ನಾನು ಅಲ್ಲಿಂದ ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ತುಂಬ ರೆಸ್ಟ್ಲೆಸ್ ಆಗಿದೆ. ಬೆಳಗ್ಗೆಯಿಂದ ಟ್ರಾವೆಲ್, ಮೀಟಿಂಗ್ಸ್, ಟೆಂಪಲ್ ರನ್ ಎಲ್ಲ ಮಾಡ್ಕೊಂಡು ಬಂದಿದ್ದು. ಸೊ ತುಂಬ ಕಾಲ್ಸ್ಗಳಿತ್ತು, ಎಲ್ಲ ಎನ್ಕ್ವೈರೀಸ್ ಕಾಲ್ ಮುಗಿಸ್ಕೊಂಡು ಬಂದು ಲೈ ಡೌನ್ ಆಗಿದ್ದು ಪಪ್ಪಿ ಜೊತೆ. ಸೊ ಇದು ನಮ್ಮ ಮನೆಯ ಮುದ್ದು ಪಾಪು, ಆ್ಯಕ್ಚುಲಿ ಕ್ರಿಸ್ಟಲ್ ಅಂತ ಹೇಳಿ ಪಪ್ಪಿ ನೇಮ್ ಬಂದು. ಸೊ ಈ ಕ್ರಿಸ್ಟಲ್ನ ಗಿಫ್ಟಾಗಿ ಕೊಟ್ಟಿದ್ದು ಸಂಪ್ರೀತ. 2.5 years ಬ್ಯಾಕ್ ನಾನು ತುಂಬ ಡಿಪ್ರೆಷನಲ್ಲಿದ್ದೆ, ಅದರಿಂದ ಆಚೆ ಬರೋಕ್ಕಾಗದೆ ತುಂಬ ಒದ್ದಾಡ್ತಿದ್ದೆ. ಆ ಟೈಮಲ್ಲಿ ನನಗೆ ಪಪ್ಪಿನ ಗಿಫ್ಟಾಗಿ ಕೊಟ್ಟಲು ಸಂಪು. ಥ್ಯಾಂಕ್ಸ್ ಟು ಯು ಸಂಪು. ಹಾಗೆ ಈ ಕ್ರಿಸ್ಟಲ್ ನಮ್ಮ ಮನೆಗೆ ಬಂದಮೇಲೆ ನಾನು ಎಲ್ಲ ಥರ ಚೇಂಜಸ್ ನಾನು ನೋಡಿದೆ. ನನ್ನ ಲೈಫ್ನ ಒಂದು ಒಳ್ಳೆ ರೀತಿ ಟ್ರಾನ್ಸ್ಫಾರ್ಮೇಷನ್ ಆಯಿತು. ಮಿರಾಕಲ್ಸ್ಗಳು ನೋಡಿದೆ. ನಾನು ತುಂಬ ನೀಟಾಗಿ ಕಮ್ ಬ್ಯಾಕ್ ಆದೆ. ಥ್ಯಾಂಕ್ಸ್ ಟು ಕ್ರಿಸ್ಟಲ್ ಆಲ್ಸೋ. ನನಗೆ ಅದನ್ನು ಬಿಟ್ಟಿರೋಕ್ಕೆ ಆಗಲ್ಲ, ಬಟ್ ನಾನು ಟ್ರಾವೆಲ್ ಮಾಡ್ತಿರ್ತೀನಿ ತುಂಬ ಕಡೆ ಅಂತ ಹೇಳಿ ಮಮ್ಮಿ ಮನೆ ಕರ್ಕೊಬಂದು ಅದನ್ನು ಬಿಟ್ಟಿದ್ದೀನಿ. ಹಾಗೆ ನಮ್ಮ ಕ್ರಿಸ್ಟಲ್ ದಿನ ರಾತ್ರಿ ಮಲ್ಕೊಳ್ಳುವಾಗ ಚಾರ್ಲಿ ಮೂವಿ ನೋಡಿಕೊಂಡೇ ಅದು ಮಲ್ಕೊಳ್ಳೋದು. ಸೊ ಅದಕ್ಕೆ ಚಾರ್ಲಿ ಅಂದರೆ ತುಂಬ ಇಷ್ಟ. ಸೊ ನಾನು ಚಾರ್ಲಿ ಅಲ್ಲ, ನಾನು ಕ್ರಿಸ್ಟಲ್ ಆಟ ಆಡಿಕೊಂಡು ಹಾಗೆ ನಿದ್ದೆ ಮಾಡಿದೆ. ಥ್ಯಾಂಕ್ ಯು ಯೂನಿವರ್ಸ್.